ಗುಣ ಸುಂದರಿ ಸುಖ ಪೋಲೆ ನೀ ಗುಣ ಸುಂದರಿ ಸುಖ ಪೋಲೆ ಅರವಿಂದ ಹರನು ಮುರವಿಂದಲಿ ಮಾನವ ಏನು ಇಲ್ಲಿದ್ದಾಳೆ ನೀನೆ? ನಾನ? ಹೌದು. ನನ್ನ ಹೆಸರದಲ್ಲ. ಗೊತ್ತುಂಟು. ಮತ್ತೆ ಕರೆಯುವುದು? ಓ ಗುಣಸುಂದರಿ. ನನ್ನ ಹೆಸರು ಗೊತ್ತುಂಟಾ? ಅಯ್ಯೋ ನಿನ್ನ ಹೆಸರೆಂತದ್ದೆ? ಸಂಪೂರ್ಣ ಜಾತಕ ನಂದಲ್ಲುಂಟು. ನನ್ನ ಅಪ್ಪ ಜಾತಕದ ನಿಮ್ಮ ಹತ್ರ ಕೊಟ್ಟಿದ್ದೇನೆ. ಹಾಗಲ್ವೇ? ಮತ್ತೆ ನಿನ್ನ ಇರವನ್ನ ತಿಳಿದು ಇಲ್ಲಿಯವರೆಗೆ ಬಂದವನಿದ್ದೇನೆ. ಗುಣಸುಂದರಿ, ನಿಮ್ಮನ್ನು ನೋಡಿ ನೆನಪೇ ಇಲ್ಲ ನನಗೆ. ನನ್ನ ಪರಿಚಯ ಆಗಿ ನಿಮ್ಗೆ ಹಾಗೆ ಕೆಲವೊಂದು ಸಂದರ್ಭ ಬಹಳ ಪ್ರಚಾರದಲ್ಲಿರ್ತಾರೆ. ಅವರನ್ನ ನೋಡಿ ಎಲ್ಲರಿಗೂ ಗೊತ್ತಿರ್ತದೆ. ಅವರಿಗೆ ಎಲ್ಲರನ್ನ ನೋಡಿ ಪರಿಚಯ ಇರುವುದಿಲ್ಲ. ಪ್ರಚಾರದ ವ್ಯಕ್ತಿಗಳ? ಹೌದಪ್ಪ. ಯಾರು? ನೀನು ಬಹಳ ಪ್ರಚಾರದಲ್ಲಿದ್ದೀಯ ಈಗ. ನಾನಾ? ಹೌದು. ನಿಮ್ಗೆ ಬೇರೆ ಯಾರು ಸಿಕ್ಲಿಲ್ಲ ಇಷ್ಟೊತ್ತು ಮಾತಾಡ್ಲಿಕ್ಕೆ? ಇಷ್ಟೊತ್ತು ಮಾತಾಡ್ಲಿಕ್ಕೆ ಸಮಯ ಇಲ್ಲ ಅಂತೇಳಿ ಇಲ್ಲಿ ಬಂದು ನಾನೊಬ್ರು ಸಿಕ್ಕಿದ್ನಾ? ಒಂದೇ ದಿವಸದ ಪ್ರದರ್ಶನದಲ್ಲಿ ಎಷ್ಟು ಪ್ರಚಾರ ಪಡ್ಕೊಂಡೆ ಗೊತ್ತಾ ನೀನು? ಎಂತ ಪ್ರದರ್ಶನ? ನಿನ್ನ ಮದುವೆಯಲ್ಲಿ ನಡೆದದ್ದು. ಮದುವೆ ಬಂದಿದ್ರೆ ನೀವು? ನಿನ್ನ ಮದುವೆಗೆ ನಾನು ಬಂದಿದ್ದೇನೆ. ಅಯ್ಯೋ ದೇವ್ರೆ, ಮದುವೆಗೆ ತುಂಬಾ ಜನ ಬಂದಿದ್ರು. ಹೌದು. ಎಲ್ಲವನ್ನ ಕಂಡು ಕೇಳಿ ಮಾತಾಡಿಸುವುದಕ್ಕಾಗ್ಲಿಲ್ಲ. ಬೇಸರ ಮಾಡಿಕೊಳ್ಬೇಡಿ. ಕಾರ್ಯಕ್ರಮ ಅಂತ ಹೇಳಿದ್ರೆ ಹಾಗೆ ಅಲ್ವೇ? ನೀನು ಮಾತನಾಡಿಸಬೇಕು ಅನ್ನೋ ನಿರೀಕ್ಷೆಯಿಂದ ಬಂದದ್ದಲ್ಲ. ನಿನ್ನ ಮದುವೆ ಸಂಭ್ರಮ, ಆ ವೈಭವವನ್ನು ಕಾಣಬೇಕೆನ್ನುವ ಕಾರಣಕ್ಕಾಗಿ ಅಲ್ಲಿವರೆಗೆ ಬಂದದ್ದು. ಊಟ ಮಾಡಿ ಹೋಗಿದ್ರಾ? ಊಟ ಯಾರಿಗೆ ಬೇಕೆ? ಆವತ್ತಿನ ಮದುವೆ ನೋಡಿದ ಮೇಲೆ ಊಟ ಮಾಡುವುದಕ್ಕೆ ಮನಸ್ಸಿರ್ಲಿಲ್ಲ. ಏನಾಯ್ತು ಮದುವೆಯಲ್ಲಿ? ಬಹಳ ಬೇಸರ ಆಯ್ತು. ಯಾರಾದ್ರೂ ಏನಾದ್ರೂ ಹೇಳಿದ್ರೆ? ಯಾರು ಹೇಳಿಲ್ಲ. ಮತ್ತೆ ಅಲ್ಲಿ ನಡೆದ ಘಟನೆಯನ್ನ ಕಣ್ಣಾರೆ ಕಂಡು ಬಹಳ ಬೇಸರ ಪಟ್ಟೆ. ಏನ್ ನಡೀತು? ಓ ಗುಣಸುಂದರಿ, ಮೂವರು ರೂಪವಂತರು ನೀವು. ಇಬ್ಬರು ಅಕ್ಕಂದಿರು ಬಹಳ ಚಂದ ಇದ್ದಾರೆ. ಅವರಿಗೆ ಅನುರೂಪವಾದ ವರನನ್ನ ಕಂಡು ಜೊತೆಗೂಡಿಸಿದವರು ನಿಮ್ಮಪ್ಪ. ಪಾಪ ಅವರಿಬ್ಬರು ಉತ್ತಮ ರೀತಿಯಾದಂತ ಗಂಡು ಮಕ್ಕಳನ್ನು ಹೊಂದಿದ್ದನ್ನ ನೋಡಿ ನಾನು ಯೋಚನೆ ಮಾಡಿದೆ, ಏನು ಅವರಿಬ್ಬರಿಗಿಂತಲೂ ಚಂದ ಇರುವಂತ ಇವಳಿಗೆ ಇನ್ಯಾರೋ ಸ್ಫುರದ್ರೂಪ ಬರಬಹುದು ಎನ್ನುವ ಹಾಗೆ. ಆದ್ರೆ ಏನು ಮಾಡೋಣ ಹೇಳು? ಏನು? ಅದಾಗ್ಲಿಲ್ಲ. ಆವತ್ತಿನ ದಿವಸ ಬೇಡು ಭಿಕ್ಷುಕ ನಿನ್ನ ಸಮೀಪ ಬಂದು ಮಾಲಾರ್ಪಣೆಯನ್ನ ಮಾಡಿದ. ನಿಮ್ಗೇನಾಯ್ತು? ನನಗೆ ಬಹಳ ಬೇಸರ ಆಯ್ತು. ಯಾಕೆ? ಇಂಥ ರೂಪವಂತೆ ಅಂತ ಹೆಣ್ಣಿಗೆ ಅಂತ ಗಂಡ ಅದು ಜೋಡಿ ಮಾಡಿದವನ ತಲೆಗೆ ಹಿಡಿಬೇಕು ತಣ್ಣೀರ ಪಟ್ಟಿ ಅನ್ನಿಸ್ತು. ರೂಪ ಎನ್ನುವುದು ಶಾಶ್ವತ ಅಲ್ಲ. ನೀವೀಗ ಹೀಗಿದ್ರೆ ಹೌದು, ಇನ್ನೊಂದು 6-7 ವರ್ಷ ಬಿಟ್ರೆ ನಿಮ್ ಕೈಗೊಂದು ಕೋಲ್ ಬರ್ತದೆ. ಯಾರು ಹೇಳಿದ್ರು? 6-7 ಅಲ್ಲ, ಇನ್ನು 20 ವರ್ಷ ಹೋದ್ರು ನಾನು ಹೀಗೆ ಇರ್ತೇನೆ. ಹೌದಾ? ಅಲ್ಲ ಹೇಳಿದ್ದು ಒಂದು ಅಂದಾಜು ಎಷ್ಟು ಆಗಿರ್ಬೋದು ಅಂತ ಲೆಕ್ಕ ಹಾಕಿ. ಇಲ್ಲ 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 ಇಲ್ಲ, ಇಲ್ವಾ? ಇನ್ನು 20 ವರ್ಷ ಆದ್ರೂ ನಮ್ಮ ಜೀವನ ಹೀಗೆ ಇರ್ತದೆ. ಯಾವತ್ತೂ ಈ ನಂಬಿಕೆ, ಈ ಪ್ರಪಂಚ ಇರುವುದೇ ನಂಬಿಕೆ ಮೇಲಲ್ವಾ? ಖಂಡಿತವಾಗಿ ನೀವು ಹಾಗೆ ಅದನ್ನು ನಂಬ್ಕೊಂಡಿದ್ದೀರಿ. ನಾನು ಇವತ್ತು ಅದೇ ನಂಬಿಕೆಯಲ್ಲಿ ನಿನ್ನ ಸಮೀಪ ಬಂದದ್ದು. ಆದ್ರೆ ನನ್ನ ಪರಿಸ್ಥಿತಿ ಏನು ಗೊತ್ತುಂಟ? ಏನು? ಮದುವೆಯಲ್ಲಿ ನಿನ್ನನ್ನ ಕಂಡನಿಲ್ವಾ? ಮೈಯೆಲ್ಲ ಮುಟ್ಟಿ ಮಾತಾಡ್ಬೇಡಿ. ಸಲುಗೆಯ ಹಾಗಲ್ವೇ? ಮೈ ಮುಟ್ಟುವ ಪ್ರಸಂಗ ಆಯ್ತಲ್ಲ. ಏನಾಯ್ತು? ಆವತ್ತಿನಿಂದ ಇವತ್ತಿನವರೆಗೆ ನನ್ನ ಪರಿಸ್ಥಿತಿ